ಹಾಯ್ ಫ್ರೆಂಡ್ಸ್, ಇವತ್ತು ರುಚಿಯಾಗಿರುವಂತ ಕ್ರಿಸ್ಪಿ ಆಗಿರುವಂತ ಸ್ಟಫ್ಡ್ ಕ್ಯಾಪ್ಸಿಕಮ್ ಬೋಂಡಾ ಅಥವಾ ಬಜ್ಜಿ ಹೇಗ್ ಮಾಡೋದು ನೋಡೋಣ. ಯೂಶಲಿ ಸ್ನಾಕ್ಸ್ ಟೈಮ್ಗೆಲ್ಲ ಚೆನ್ನಾಗ್ ಅನ್ಸುತ್ತೆ, ಕಾಫಿ ಜೊತೆ ಈವ್ನಿಂಗ್ ಸ್ನಾಕ್ಸ್ಗೆ ತುಂಬಾ ಚೆನ್ನಾಗ್ ಅನ್ಸುತ್ತೆ, ಮತ್ತೆ ರುಚಿಯಾಗಿ ಕೂಡ ಇರತ್ತೆ. ಇದಕ್ಕೆ ನಾನು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, 3 ಕ್ಯಾಪ್ಸಿಕಮ್ ಮೀಡಿಯಂ ಸೈಜ್ ಆಗೋಷ್ಟು 3 ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಒಂದು ಸ್ವಲ್ಪ ಪ್ರಮಾಣದಲ್ಲಿ, ಒಂದು ಚಿಕ್ಕ ಲೋಟದಲ್ಲಿ ಕಡಲೆ ಹಿಟ್ಟು, ಅಷ್ಟು ಅಳತೆ ಆಗೋಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಸಾಲ್ಟ್ ಹಾಕೋತಾ ಇದ್ದೀನಿ, ಸಾಲ್ಟ್ ಮತ್ತೆ ಚಿಲ್ಲಿ ಪೌಡರ್ ಕೆಲವೊಬ್ರು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೋಬಹುದು. ಜಸ್ಟ್ ಸಾಲ್ಟ್ ಹಾಕೊಂಡು ಮತ್ತೆ ಮಿಕ್ಕಿದ ಇಂಗ್ರೀಡಿಯೆಂಟ್ ಹಾಕೊಂಡು ಕೂಡ ಮಾಡ್ಕೋಬಹುದು. ಈಗ ಸ್ವಲ್ಪ ಸೋಡಾ ಬೇಕೇ ಇದ್ದರೆ ಹಾಕೋಬಹುದು, ಅದರ್ವೈಸ್ ಬೇಡ ಸ್ಕಿಪ್ ಕೂಡ ಮಾಡಬಹುದು. ಇದು ಓಮಿನ್ ಕಾಳು ಅಥವಾ ಅಜ್ವಾನ ಏನಂತ ಕರಿತಾರಲ್ವಾ, ಅದು ಹಾಕೊಂಡಿದೀನಿ. ಇದು ಹಾಕೊಳ್ಳೋದ್ರಿಂದ ಸ್ವಲ್ಪ ಇಂಡೈಜೆಷನ್ ಆಗೋರಿಗೆ ಡೈಜೆಷನ್ ಎಲ್ಲ ಚೆನ್ನಾಗ್ ಆಗತ್ತೆ. ಕೆಲವೊಬ್ರಿಗೆ ಆಯಿಲಿ ಫುಡ್ ಆಗಲ್ಲ ಅಲ್ವಾ, ಅಂತವ್ರೆಲ್ಲ ಸ್ವಲ್ಪ ಹೆಚ್ಚಿನದಾಗಿ ಅಜ್ವಾನ ಹಾಕೊಂಡು ಮಾಡ್ಕೋಬಹುದು. ಈಗ ಸ್ವಲ್ಪ ನೀರು ಹಾಕೊಂಡು ಒಂದು ಹದಕ್ಕೆ, ತುಂಬಾ ತೆಳ್ಳಗಾಗುವಲ್ಲ ತುಂಬಾ ಗಟ್ಟಿ ಆಗುವಲ್ಲ, ಒಂದ್ ಮೀಡಿಯಂ ಕನ್ಸಿಸ್ಟೆನ್ಸಿ ಬರೋ ಹಾಗೆ ನೀರು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಂಡು ನಿಧಾನಕ್ಕೆ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದ್ರೆ ಗಂಟುಗಳಾಗದೆ ಇರೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊತಾ ಹೋಗ್ಬೇಕು. ಮತ್ತೆ ಒಂದೇ ಸರಿ ನೀರು ಹಾಕೋಬಾರ್ದು, ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಇದು ಕಲಸಿ ಆದ್ಮೇಲೆ ನಾನು ಒಂದ್ 5 ಮಿನಿಟ್ಸ್ ಹಾಗೆ ನೆನೆ ಇಟ್ಕೊಳ್ಳೋಕೆ ಬಿಟ್ಟಿದ್ದೆ ಫ್ರೆಂಡ್, ಓಕೆನಾ. ಸೊ ಈಗ ಒಂದ್ ಕಡೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೇನೆ. ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಟಿಲ್ಲ, ಒಂದ್ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿದ್ದೇನೆ. ಎಣ್ಣೆ ಕಾದ ಮೇಲೆ ಆ ಕ್ಯಾಪ್ಸಿಕಮ್ ಏನಿರುತ್ತಲ್ವಾ, ಅದನ್ನ ಆ ಹಿಟ್ಟಲ್ಲಿ ಹಾಕೊಂಡು ಎಣ್ಣೆಗೆ ಹಾಕ್ತಾ ಇದ್ದೀನಿ ಫ್ರೆಂಡ್. ಇದು ಸ್ನಾಕ್ಸ್ ಆಗಿ ಈವ್ನಿಂಗ್ ಟೀ ಜೊತೆ, ಕಾಫಿ ಜೊತೆ, ಅದು ಮಳೆ ಬರೋ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಕೂಡ ಅನ್ಸುತ್ತೆ. ಯೂಶಲಿ ನಮ್ ಚಿತ್ರದುರ್ಗದ ಕಡೆ ಎಲ್ಲ ಈ ರೀತಿ ಮಿರ್ಚಿ ಮೆಣಸಿನ್ಕಾಯಿ ಎಲ್ಲ ತುಂಬಾ ಫೇಮಸ್, ಮತ್ತೆ ತುಂಬಾ ರುಚಿಯಾಗಿ ಕೂಡ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಮನೆಗಳು ಹೆಚ್ಚಿನದಾಗಿ ಮಾಡ್ತೇನೆ, ನನಗೂ ಕೂಡ ತುಂಬಾ ಇಷ್ಟ ಆಗತ್ತೆ. ಸೊ ಅದಕ್ಕೆ ಸ್ಟಫ್ ಆಗಿ ನಾನು ಈ ರೀತಿಯಾದಂತ ಒಂದು ಕ್ಯಾರೆಟ್ ಮತ್ತೆ ಆನಿಯನ್ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಫ್ರೆಂಡ್, ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ. ಮತ್ತೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಕೂಡ ನಾನು ತಗೊಂಡಿದ್ದೀನಿ. ಇಲ್ಲಿ ಇದೆರಡನ್ನ ಮಿಕ್ಸ್ ಮಾಡ್ಬಿಟ್ಟು ನಾವೇನ್ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿರ್ತೀವಲ್ಲ ಅದಕ್ಕೆ ಸ್ಟಫ್ ಆಗಿ ಹಾಕೋಬೇಕು. ಈಗ ನೋಡಿ, ಇಲ್ಲಿ ಕ್ಯಾಪ್ಸಿಕಮ್ ಬಜ್ಜಿ ಪ್ರಿಪೇರ್ ಆಗ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಸ್ವಲ್ಪ ಚೆನ್ನಾಗಿ ಕರೆದು ಆದ್ಮೇಲೆ, ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆದ್ಮೇಲೆ ನಾವು ತೆಗಿಯೋಣ. ಸ್ವಲ್ಪ ಈಗ ಕೈ ಆಡ್ಸ್ಕೊತಾನೆ ಇರ್ಬೇಕು, ಯಾಕಂದ್ರೆ ಕಪ್ಪು ಆಗತ್ತೆ, ಇಲ್ಲ ಅಂದ್ರೆ ಎಣ್ಣೆ ಕಾದಿರತ್ತಲ್ವಾ, ಹಾಗಾಗಿ ಸೊ ನಿಧಾನ ಕೈ ಆಡ್ಸ್ಕೋಬೇಕು. ನೋಡಿ, ಈಗ ಕ್ಯಾಪ್ಸಿಕಮ್ ಬಜ್ಜಿ ಆಗಿದೆ, ಎಲ್ಲ ಒಂದೊಂದಾಗಿ ತೆಗಿತಾ ಇದ್ದೀನಿ. ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಓಲ್ ಕ್ಯಾಪ್ಸಿಕಮ್ನೆ ಹಿಟ್ಟಲ್ಲಿ ಹದ್ಬಿಟ್ಟು ಕೂಡ ಹಾಕೋರಿದ್ದಾರೆ, ಬಟ್ ನಾನು ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಫ್ರೆಂಡ್. ಇಲ್ಲಿ ಈರುಳ್ಳಿ ಮತ್ತೆ ಏನ್ ಕ್ಯಾರೆಟ್ ತುರ್ತಿರ್ತೀವಲ್ವಾ, ಅದೆರಡು ಮಿಕ್ಸ್ ಮಾಡಿ ಈ ತರ ಕ್ಯಾಪ್ಸಿಕಮ್ ಮೇಲೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಸಾಲ್ಟ್ ಮತ್ತೆ ಖಾರದ ಪುಡಿ, ಕೆಲವೊಬ್ರು ಖಾರದ ಪುಡಿ ಹಾಕ್ತಾರೆ, ಇಲ್ಲ ಕೆಲವೊಬ್ರು ಸ್ಕಿಪ್ ಮಾಡ್ತಾರೆ. ಸಾಲ್ಟ್, ಆಮೇಲೆ 2 ಡ್ರಾಪ್ ಆಗುವಷ್ಟು ನಿಂಬೆ ಹಣ್ಣಿನ ರಸ ಕೂಡ ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್, ಅವರ್ ಕ್ಯಾಪ್ಸಿಕಮ್ ಸ್ಟಫ್ಡ್ ಕ್ಯಾಪ್ಸಿಕಮ್ ಬಜ್ಜಿ ಇಸ್ ರೆಡಿ ಟು ಸರ್ವ್. ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ಮನೆಯಲ್ಲಿ ಫೀಡ್ಬ್ಯಾಕ್ ಕೊಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ನೋಡಿ, ಆ ಸ್ಟಫ್ ಹಾಕ್ದಲೇ ಕೂಡ ಹಾಗೆ ಕೂಡ ಸರ್ವ್ ಮಾಡಬಹುದು, ತಿನ್ಬಹುದು. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಬಾರಾ ಬ್ಲಾಗ್ಸ್. ಥ್ಯಾಂಕ್ ಯು.